ದ್ವಾರಕಾ ನಗರ ಯಾಕೆ ಸಮುದ್ರದಲ್ಲಿ ಮುಳುಗೋಯ್ತು ಅನ್ನೋದಕ್ಕೆ ಒಂದು ಕಾರಣ ಇದೆ. ಏನಂದ್ರೆ ಕೃಷ್ಣ ಹುಟ್ಟಿ 11 ವರ್ಷ ಆಗುತ್ತೆ. ಅವನು ನಂದ ಗೋಕುಲದಲ್ಲಿ ಇರ್ತಾನೆ. ಹುಟ್ಟಿದ ಜೈಲಲ್ಲಾದ್ರೂ ಇರೋದು ನಂದ ಗೋಕುಲದಲ್ಲಿ ಇದ್ದಾಗ ಅದೆಲ್ಲರಿಗೂ ಗೊತ್ತು. ಇದ್ದಾಗ ಅವ್ರಿಗೆ 11 ವರ್ಷ ಆದಾಗ ಕಂಸನೇ ಹೇಳ್ ಕಳಿಸ್ತಾನೆ. ಎಲ್ಲಿಂದ? ಮಥುರಾಯಿಂದ ಕಳಿಸ್ತಾನೆ ಕೃಷ್ಣನ್ಗೆ. ಅಕ್ರೂರನ ಮೂಲಕ ಹೇಳ್ ಕಳಿಸ್ತಾನೆ. ಆಗ ಅಕ್ರೂರನ ಮೂಲಕ ಬಂದಂತ ಶ್ರೀಕೃಷ್ಣ ಏನ್ ಮಾಡ್ತಾನೆ? ಕಂಸನನ್ನ ಕೊಲ್ತಾನೆ. ಕೊಂದಾಗ ಅವನ ಪತ್ನಿಯರು, ಕಂಸನ ಪತ್ನಿಯರು ಯಾರಂದ್ರೆ ಜರಾಸಂಧನ ಮಕ್ಕಳು. ಆಗ ಜರಾಸಂಧ ನನ್ನ ಅಳಿಯನ್ನ ಕೊಂದ ಕೃಷ್ಣನ ಮೇಲೆ ವೈರತ್ವ ಅವನಿಗೆ ಬರುತ್ತೆ. ಶತ್ರು ಆಗ್ಬಿಡ್ತಾನೆ ಅವನು ಜರಾಸಂಧ. ಆಗ ಏನ್ ಮಾಡ್ತಾನೆ? ಕೃಷ್ಣ ಹೀಗೆ ಇರ್ಬೇಕಾದ್ರೆ ಜರಾಸಂಧ ಯಾವಾಗ್ಲೂನು ಯುದ್ಧಕ್ಕೆ ಬರ್ತಾ ಇರ್ತಾನೆ ಕೃಷ್ಣನ್ ಮೇಲೆ. ಹಾಗಾಗಿ ತನ್ನ ಯಾದವ ಕುಲವನ್ನು ಸಂರಕ್ಷಿಸಕ್ಕೋಸ್ಕರ ಸಮುದ್ರ ರಾಜನ ಹತ್ರ ಹೋಗ್ತಾನೆ. ಸಮುದ್ರ ರಾಜ, ನನ್ಗೊಂದ್ ಸ್ವಲ್ಪ ಜಾಗ ಕೊಡು, ನಾನು ಒಂದು ಅರಮನೆ ಯಾದವ ಕುಲಕ್ಕೆ ರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಸಮುದ್ರ ಮಧ್ಯದಲ್ಲಿ ನಾನು ಅರಮನೆ ಕಟ್ಕೊಂಡು ಅಲ್ಲಿ ಇರ್ತೀನಿ ಅಂತ ಹೇಳಿ, ಆಮೇಲೆ ನಾನು ವಾಪಸ್ ಕೊಡ್ತೀನಿ ಅಂತ ಕೇಳ್ತಾನೆ. ಹೇಳಿರ್ತಾನೆ, ಅವ್ನು ಫಸ್ಟೇ ಹೇಳಿರ್ತಾನೆ. ಹಾಗಾಗಿ ಅವನ ಯದುಕುಲ ನಾಶ ಆಗುವಾಗ, ಯದುಕುಲ ಎಲ್ಲ ಗಾಂಧಾರಿಯ ಶಾಪದಿಂದ ಯದುಕುಲ ಮುಕ್ತಾಯವಾದಾಗ ಏನಾಗುತ್ತೆ ಅಂತಂದ್ರೆ ಸಮುದ್ರ ರಾಜ ಬಂದು ದ್ವಾರಕೆಯನ್ನ ತಗೊಳ್ತಾನೆ. ಆಮೇಲೆ ಜರಾಸಂಧ ಯುದ್ಧಕ್ಕೆ ಬರ್ತಾನಲ್ಲ ಕೃಷ್ಣನ್ ಮೇಲೆ. ಯುದ್ಧಕ್ಕೆ ಬಂದಾಗ ಜರಾಸಂಧನನ್ನ ಕೃಷ್ಣ ಸಾಯಿಸಲ್ಲ ಡೈರೆಕ್ಟ್ ಆಗಿ. ಯಾಕಂದ್ರೆ ಜರಾಸಂಧನ ಹಿಂದೆ ಬೇಕಾದಷ್ಟು ರಾಕ್ಷಸರು ಇರ್ತಾರೆ. ಆ ರಾಕ್ಷಸರನ್ನೆಲ್ಲ ಫುಲ್ ಖಾಲಿ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಭೀಮನ ಸಹಾಯ ತಗೊಂಡು ಜರಾಸಂಧನ ಕೊಲ್ಲೋದು. ಹಾಗಾಗಿ ಕೃಷ್ಣ ಭಾರಿ ಚತುರ. ಅವನು ಪ್ರತಿ ಬಾರಿ ಬರ್ತಾನೆ ಅವನು ಜರಾಸಂಧ ಕೃಷ್ಣನ್ ಮೇಲೆ ಯುದ್ಧಕ್ಕೆ. ಬಂದಾಗೆಲ್ಲ ಅವನ ಜೊತೆ ಬಂದಂತ ರಾಕ್ಷಸರನ್ನೆಲ್ಲ ಕೊಂದು 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 ಕಳಿಸ್ತಾನೆ. ಆದ್ರೆ ಜರಾಸಂಧನನ್ನ ಕೊಲ್ಲಲ್ಲ. ಲಾಸ್ಟ್ಗೆ ಅವನು ಜರಾಸಂಧನನ್ನ ಕೊಲ್ತಾನೆ. ಹೀಗಾಗಿ ದ್ವಾರಕಾ ಇದರಿಂದ ಎಲ್ಲ ಕುರುಕ್ಷೇತ್ರ ಯುದ್ಧ ಎಲ್ಲ ಆದ್ಮೇಲೆ ಪಾಂಡವರು ತಮ್ಮ ರಾಜ್ಯಭಾರ ಮುಕ್ತಾಯ ಮಾಡಿ ಇನ್ನೇನು ವಾನಪ್ರಸ್ಥಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ಳೋ ಟೈಮಲ್ಲಿ ಕೃಷ್ಣನ್ಗೂ ಅಂತ್ಯ ಆಗತ್ತೆ. ಕೃಷ್ಣನ ಅವತಾರ ಅಂತ್ಯ ಆಗತ್ತೆ. ಆಗ ಅಂತ್ಯ ಅವಕ್ಕಿಂತ ಮುಂಚೆನೆ ದ್ವಾರಕಾ ಸಮುದ್ರದೊಳಗೆ ಹೊಟ್ಟೋಗುತ್ತೆ. ಹೋಗೋದಕ್ ಕಾರಣ ಏನಂದ್ರೆ ಕೃಷ್ಣನಿಗೂ ಸಮುದ್ರ ರಾಜನಿಗೂ ಒಪ್ಪಂದ ಆಗಿರುತ್ತೆ. ಏನಂತ? ನನಗೊಂದ್ ಸ್ವಲ್ಪ ಜಾಗ ಕೊಡು ದ್ವಾರಕೆ, ಈಗ ಅದು ಗುಜರಾತ್ ಅಲ್ಲಿ ಇರುವಂತದ್ದು, ನನ್ಗೆ ಸಮುದ್ರ ಮಧ್ಯೆ ಜಾಗ ಕೊಡು, ನನ್ನ ಕುಲವನ್ನು ನಾನು, ನನ್ನ ಯಾದವ ಕುಲವನ್ನು ಜರಾಸಂಧನಿಂದ ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ನನ್ಗೆ ಜಾಗ ಕೊಡು ಅಂತ ಕೇಳಿರ್ತಾನೆ. ಸೊ ಅದು ಅವನ ಅವತಾರ ಮುಗೀತಾ ಬಂದಾಗ ಸಮುದ್ರ ರಾಜ ತನ್ನ ಸಮುದ್ರವನ್ನು ತಾನು ತಗೊಳ್ತಾನೆ. ಹೀಗಾಗಿ ದ್ವಾರಕಾ ಸಮುದ್ರದೊಳಗಿದೆ. ಅದು ಈಗ ಎಲ್ಲಾನು ಕಂಡಿಡ್ದಿದ್ದಾರೆ, ಎಲ್ಲಾನು ವ್ಯವಸ್ಥೆ ಮಾಡಿದರೆ. ನಾವು ಒಳಗೋಗಿ ಸಮುದ್ರದೊಳಗೋಗಿ ದ್ವಾರಕಾ ನಗರಿಯನ್ನು ಮತ್ತೆ ಆ ವೈಭವವನ್ನು, ಕೃಷ್ಣನ ಒಂದು ಪ್ರತಿಮೆ ಇರ್ಬೋದು, ಎಲ್ಲಾನು ಅವನ ಅರಮನೆ ಎಲ್ಲಾನು ನಾವು ನೀರೊಳಗೋಗಿ ನೋಡ್ಬೋದು.